ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಇವತ್ತು ಅಮಾವಾಸ್ಯೆ, ಅಂದರೆ ನಾಳೆ ಹಬ್ಬ ಇರೋದು, ಯುಗಾದಿ ಹಬ್ಬ. ಸೊ ಇವತ್ತು ಅಮಾವಾಸ್ಯೆ ಇದೆ, ಹಾಗಾಗಿನೇ ಸ್ವಲ್ಪ ಜಾಸ್ತಿನೇ ಇವತ್ತು ರೆಡಿ ಆಗಿದ್ದೀನಿ. ಅಂದರೆ ಕುರ್ತಿನೂ ಹಾಕ್ಕೊಂಡಿದ್ದೀನಿ. ಮತ್ತು ಆ್ಯಕ್ಚುಲಿ ಇವತ್ತಿನ ದಿನ ನಾವು ಅಮಾವಾಸ್ಯೆಗೆ ಪೂಜೆ ಮಾಡ್ತೀವಿ. ಆ್ಯಕ್ಚುಲಿ ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಸ್ಯಾಟರ್ಡೇ, ಸೊ ನಿನ್ನೆ ನಾನು ಲಕ್ಷ್ಮೀ ಪೂಜೆ ಮಾಡಿದ್ದೆ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಮತ್ತೆ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ಇವತ್ತು ಮತ್ತೆ ಪೂಜೆ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಟೈಮ್ ಬಂದು ಈಗ 10:30 ಆಗ್ತಾಯಿದೆ. ಸೊ ಇವಾಗ ಸ್ವಲ್ಪ ಪೂಜೆ ಇವರೇ ಮಾಡ್ತಾರೆ ಪೂಜೆ. ಮತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಆ್ಯಕ್ಚುಲಿ ಯುಗಾದಿ ಕ್ಲೀನಿಂಗ್ ನಾನು ಆ್ಯಕ್ಚುಲಿ 1 ವೀಕಿಂದನೇ ಮಾಡ್ತಾ ಇರೋದು. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಸೊ ನಾನು ಅದೇ ಕ್ಲೀನಿಂಗ್ ಮಾಡೋದು ಅದೆಲ್ಲ ಏನು ಬ್ಲಾಗನ್ನು ನಾನು ಮಾಡಿಲ್ಲ, ಇದು ವಿಡಿಯೋ ಏನು ಶೂಟ್ ಮಾಡಿಲ್ಲ. ಯಾಕಂದರೆ ಆಬ್ವಿಯಸ್ಲಿ ಎಲ್ಲ ಕ್ಲೀನಿಂಗ್, ಇದು ಸೋಫಾ ಸೆಟ್ ಏನಿದೆ ಅದರದ್ದು ಎಲ್ಲ ನಾವು ಅರ್ಬನ್ ಕ್ಲಾಪಿಂದ ಆರ್ಡ್ರ್ ಮಾಡಿ ಅವ್ರು ಬಂದು ಕ್ಲೀನ್ ಮಾಡಿಕೊಟ್ರು. ಸೊ ಅದೊಂದು ನನಗೆ ಸ್ವಲ್ಪ ಈಸಿ ಆಯಿತು. ಅದು ಬಿಟ್ಟರೆ ಬೇರೆ ಎಲ್ಲ ಕರ್ಟನ್ಸ್ ಆಗಿರ್ಬೋದು, ಮತ್ತು ಈ ಬೆಡ್ಸ್ ವ್ಯಾಕ್ಯೂಮ್ ಆಗಿರ್ಬೋದು, ಸೊ ಅದೆಲ್ಲನೂ ಕ್ಲೀನಿಂಗ್ ಆಗಿದೆ. ಆದರೂ ನಾನು ಸಣ್ಣ ಪುಟ್ಟ ಗ್ಲಿಮ್ಸನ್ನು ನಾನು ಹಾಕಿದ್ದೀನಿ. ಸೊ ನೀವು ನೋಡಿ. ಮತ್ತು ಇವತ್ತು ಸ್ವಲ್ಪ ಸ್ಪೆಷಲ್ ಇದಿರುತ್ತೆ, ಥಿಂಗ್ಸ್ ಇರುತ್ತೆ. ಅಂದರೆ ಊಟ ಇರುತ್ತೆ, ಅಂದರೆ ನೈವೇದ್ಯ, ದೇವರಿಗೆ ನಾವು ನೈವೇದ್ಯ ಎಡೆ ಕೊಡ್ತೀವಿ. ಸೊ ಸ್ವಲ್ಪ ನಾನು ಇವತ್ತು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಅಂದರೆ ಇವರ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಅಂದರೆ ಇವ್ರಿಗೆ ಏನು ಇಷ್ಟನೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಇವ್ರಿಗೆ ಶೇವಯ ಖೀರ್ ತುಂಬ ಇಷ್ಟ. ಸೊ ಶೇವಯ ಖೀರನ್ನು ಮಾಡ್ತಾಯಿದ್ದೀನಿ. ಮತ್ತು ಒಂದು ಪಲ್ಯ, ಆಮೇಲೆ ಚಪಾತಿ, ಆಮೇಲೆ ಏನಾದರೂ ಒಂದು ಕೋಸಂಬರಿ. ಸೊ ಇಷ್ಟು ಮೆನ್ಯೂ ಇದೆ ಈಗ ಸದ್ಯ. ಸೊ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಒಂದು 1.5 to 2 hours ಬೇಕು. ಸೊ ಇವಾಗ ಅಡುಗೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಬೇಗ ಆಗುತ್ತೆ. ಸೊ ನಾನು ಮತ್ತು ಇನ್ನೊಂದು, ನಾನು ಯುಗಾದಿಗೆ ಆ್ಯಕ್ಚುಲಿ ಸೀರೆ ತೊಗೊಂಡಿದ್ದೀನಿ, ಹೊಸ ಸೀರೆ. ಸೊ ಅದನ್ನು ನಾನು ನಿಮಗೆ ಯಾರಿಗೂ ತೋರಿಸಿಲ್ಲ. ಸೊ ಇವತ್ತು ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ನನ್ನ ಬ್ಲಾಗ್ ಕಂಟಿನ್ಯೂ ಆಗಿ ನೋಡಿ. ಮತ್ತು ಇನ್ನೂ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡಿದಾಗ ವೀಡಿಯೋ, ಸೊ ನಿಮಗೆ ವೀಡಿಯೋ ಅಂದರೆ ನೀವು ತಕ್ಷಣ ವೀಡಿಯೋ ನೋಡ್ಬೋದು. ಸೊ ನಿಮ್ಮೊಂದು ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋ ತಪ್ಪದೆ ನೋಡ್ಬೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನಗೊಂದು ಮೋಟಿವೇಟ್ ಸಿಕ್ಕಂಗೆ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ಸ್ ಕೊಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೂ ಅನಿಸುತ್ತೆ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ. ಸೊ ಹೀಗೆ ನಾನು ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಾನು ಇದರಲ್ಲಿ ನಾನು ಕೊಡ್ತಾ ಇರ್ತೀನಿ. ಸೊ ಇಷ್ಟೇ. ಸೊ ನಾಳೆ ಹಬ್ಬ ಇದೆ. ಸೊ ನಾಳೆ ಉಟ್ಕೊಳ್ಬೇಕು ಸೀರೆ. ಸೊ ನಾನು ಬ್ಲಾಗ್ ಪೂರ್ತಿಯಾಗಿ ನೋಡಿ. ನಾನು ಬ್ಲಾಗ್ ಎಂಡಲ್ಲಿ ಅಥವಾ ಮಧ್ಯದಲ್ಲಿ ನನ್ನ ಸೀರೆನ ನಾನು ತೋರಿಸ್ತೀನಿ, ಯಾವ ಸೀರೆ ತೊಗೊಂಡೆ. ಅಂದರೆ ಬ್ಲೌಸ್ ಕೂಡ ರೆಡಿಯಾಗಿದೆ. ಸೊ ಬನ್ನಿ, ಹಾಗಾದರೆ ಇವಾಗ ತಡ ಮಾಡಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಕೆಲವೊಂದು ರೆಸಿಪಿ, ಇವತ್ತೇನು ನಾನು ಕೋಸಂಬರಿ ಮಾಡ್ತಾಯಿದ್ದೀನಿ, ಅದೊಂಥರ ಸ್ಪೆಷಲಾಗಿದೆ, ಬೀಟ್ರೂಟ್ ಕೋಸಂಬರಿ. ಸೊ ನಿಮ್ಗೆ ಎಷ್ಟು ಜನ ಮಾಡ್ತೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಅದನ್ನು ಮಾಡ್ತಾಯಿದ್ದೀನಿ, ಬೀಟ್ರೂಟ್ ಇದೆ. ಸೊ ಅದರಿಂದ ನಾನು ಕೋಸಂಬರಿ ಮಾಡ್ತಾಯಿದ್ದೀನಿ. ಸೊ ಅದು ರೆಸಿಪಿ. ಮತ್ತು ಶೇವಯ ಖೀರ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ. ಸೊ ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ನಾನು ಅದನ್ನು ತೋರಿಸ್ತೀನಿ ಹೇಗೆ ಅಂತ. ಸೊ ಬನ್ನಿ ಸೋಫಾ ಕ್ಲೀನ್ ಮಾಡೋದಕ್ಕೆ ನಾವು ಅರ್ಬನ್ ಕ್ಲಾಪಿಂದ ಕರೆಸಿದ್ವಿ. ಇವರು ಸೋಫಾ ಕೂಡ ಕ್ಲೀನ್ ಮಾಡ್ತಾರೆ, ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ಕಿಚನ್ ಕ್ಲೀನ್ ಮಾಡ್ತಾರೆ. ಸೊ ನಮ್ಮ ಸೋಫಾ ಬಂದು ಇದು ಕ್ಲಾತದ್ದು. ಸೊ ತುಂಬಾ ಡಸ್ಟ್ ಹಿಡ್ಕೊಳತ್ತೆ. ಮತ್ತು 7-8 ವರ್ಷ ಆಯಿತು ತೊಗೊಂಡಾಗಿಂದ ನಾವು ಈ ಥರ ಡೀಪ್ ಕ್ಲೀನಿಂಗ್ ಮಾಡಿಸೇ ಇರಲಿಲ್ಲ. ಸೊ ಹಾಗಾಗಿ ಈ ಸಲ ನಾವು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿಸೋಣ. ಅಂದರೆ ಚೆನ್ನಾಗಿರುತ್ತೆ ಸೋಫಾ, ಮತ್ತು ಡ್ಯೂರೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ನಾವು ಮಾಡಿಸ್ಬೇಕು. ಸೊ ನಮಗೆ ಆ್ಯಕ್ಚುಲಿ ಟೈಮು ಸಿಕ್ಕಿರಲಿಲ್ಲ. ಹಾಗೇ ತಳ್ತಾ ಇದ್ವಿ ನೋಡೋಣ ಅಂತ. ದಿವಾಳಿಗಂತ ಅಂದ್ಕೊಂಡಿದ್ವಿ, ದೀಪಾವಳಿ ಬಂದಾಗ ಮಾಡೋಣ ಅಂತ, ಅಂದರೆ ಈ ಥರ ಕರೆಸಿ ಮಾಡಿಸೋಣ ಅಂತ. ಆದರೆ ಈಗ ಯುಗಾದಿ ಕೂಡ ಇದೆ, ಆವಾಗಲೂ ಕೂಡ ನಾವೆಲ್ಲ ಡೀಪ್ ಕ್ಲೀನ್ ಮಾಡಬೇಕಾಗತ್ತೆ ಮನೆಯೆಲ್ಲ. ಸೊ ಹಾಗಾಗಿ ಇವ್ರನ್ನ ಕರೆಸಿದ್ದೀವಿ. ಇದರ ಚಾರ್ಜ್ ಬಂದು ಆಲ್ಮೋಸ್ಟ್ ನಮಗೆ 800 ರೂಪಾಯಿ ಆಯಿತು. ಸೊ ಎಲ್ಲ ಟ್ಯಾಕ್ಸ್ ಎಲ್ಲ ಹಿಡ್ಕೊಂಡು. ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಈಗ ನೋಡಿ, ಅವರು ಒಂದು ಲಿಕ್ವಿಡ್ಸ್ ಇರುತ್ತೆ, ಆ ಲಿಕ್ವಿಡಿಂದ
ಅವರು ಈ ಥರ ಬಕೆಟಲ್ಲಿ ನೀರು ತೊಗೊಂಡು ಆ ಲಿಕ್ವಿಡ್ ಹಾಕಿ ತುಂಬ ಚೆನ್ನಾಗಿ ಉಜ್ತಾರೆ. ಸೊ ಈ ಥರ ಕಾಟನ್ ಇರುವಂಥ ಸೋಫಾ ಅಂದರೆ ಕಾಟನ್ ಅಂದರೆ ಏನು ಬಟ್ಟೆ ಇರುತ್ತೋ, ಇದು ಬಟ್ಟೆ, ಇದು ಸ್ಪಂಜಲ್ಲ. ಸ್ಪಂಜೆಲ್ಲ ಇದ್ದರೆ ಅದು ಹಾಗೇ ಒರೆಸ್ಬೋದು, ಅದೇನು ಡೀಪ್ ಕ್ಲೀನಿಂಗ್ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಮಾತ್ರ ಬೇಕಾಗತ್ತೆ, ಹಾಗಾಗಿ ಡೀಪ್ ಕ್ಲೀನ್ ಮಾಡಿಸೋದು. ಇದು ನಮ್ಮ ಲಾಸ್ಟ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಮಂಟಪ, ನಮ್ಮ ದೇವರ ಮಂಟಪ ಕ್ಲೀನಿಂಗು ಆ್ಯಕ್ಚುಲಿ ಪೆಂಡಿಂಗಲ್ಲಿತ್ತು. ಸೊ ಅದನ್ನು ಇವರೇ ಮಾಡ್ತಿದ್ದಾರೆ. ಸೊ ಇದೆಲ್ಲ ನಾವು ಕ್ಲೀನಿಂಗ್ ಇವತ್ತು ಮಾಡ್ತಾಯಿಲ್ಲ, ಅಂದರೆ ಅಮಾವಾಸ್ಯೆ ದಿನ ಮಾಡ್ತಾಯಿಲ್ಲ, ಅದ್ರ ಹಿಂದಿನ ದಿನವೇ ಆ್ಯಕ್ಚುಲಿ ನಾನು ಇವೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದು. ಮತ್ತು ಅರ್ಬನ್ ಕ್ಲಾಪ್ ಕೂಡ ನೆನ್ನೆನೇ ಬಂದಿದ್ದರು. ಸೊ ನಾನು ಜಸ್ಟ್ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ನಮ್ಮ ಮಂಟಪ ಬಂದು ತುಂಬ ಹಳೆಯದು, 8 years ಆಯಿತು. ಸೊ ಏನೂ ಆಗಿಲ್ಲ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಏನು ಜಸ್ಟ್ ಕಪ್ಪಾಗಿದೆ, ಆದರೆ ನಾವು ಇದನ್ನು ಪಾಲಿಷ್ ಮಾಡಿಸ್ಬೇಕು. ನಾನು ಥಿಂಕ್ ಮಾಡ್ತಾಯಿದ್ದೀನಿ ನಾನೇ ಮನೆಯಲ್ಲೇ ಎಲ್ಲ ಮಟೀರಿಯಲ್ ತೊಗೊಂಬಂದು ಮಾಡಬೇಕು ಅಂತ. ಸೊ ನೋಡೋಣ ಹೇಗಾಗತ್ತೆ, ಮಾಡ್ತೀನಿ ಡೆಫಿನೆಟ್ಲಿ. ಸೊ ಇವತ್ತು ಅಮಾವಾಸ್ಯೆ ದಿನ ಸ್ವಲ್ಪ ಬಾಳೆಕಾಯಿದು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬಜ್ಜಿ ಮತ್ತು ಆಯಿಲಿ ಆಗುತ್ತೆ, ಬೇಡ. ಸೊ ಹಾಗಾಗಿ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ OTG ಏನಿದೆ ಅದರಲ್ಲಿ ಸ್ವಲ್ಪ ಏರ್ ಫ್ರೈ ಮಾಡ್ತಾಯಿದ್ದೀನಿ, ಮತ್ತು ಸ್ವಲ್ಪ ತವಾ ಫ್ರೈ. ಸೊ ನೋಡೋಣ, ಎರಡು ಡಿಫ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ರೆಡಿ ಆಗ್ತಾಯಿದೆ, ಅಂದರೆ ಕುಕ್ಕರಿಗೆ ಹಚ್ಚಿದ್ದೀನಿ. ಕುಕ್ಕರು ಅಂದರೆ ಬೇಳೆ ಬೇಯಿಟ್ಟಿದ್ದೆ, ಅದಾಯಿತು. ಅಂದರೆ ಇವತ್ತು ಡ್ರಮ್ ಸ್ಟಿಕ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದು ಏನು ಇದು ಬ್ಲ್ಯಾಕ್ ವಟಾಣ ಅಂತ ಏನು ಸಿಗುತ್ತೆ. ವಟಾಣ ಅಂದರೆ ವಟಾಣಿಯಲ್ಲಿ ತುಂಬಾ ವೆರೈಟೀಸ್ ಇದೆ. ಆ್ಯಕ್ಚುಲಿ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ವಟಾಣ ಇದೆ, ಪ್ಲಸ್ ಇದು ಹಸಿ ವಟಾಣ ಸಿಗುತ್ತೆ, ಮತ್ತು ಇನ್ನೊಂದು ಡ್ರೈ ವಟಾಣ ಸಿಗುತ್ತೆ, ಆಮೇಲೆ ಇನ್ನೊಂದು ಯೆಲ್ಲೋ ಕಲರ್ ಸಿಗುತ್ತೆ. ಅದು ಒಂದು 4-5 ವೆರೈಟೀಸ್ ಅಂತೂ ನಾನು ನೋಡಿದ್ದೀನಿ. ಸೊ ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅದಂತ ಗೊತ್ತಿಲ್ಲ. ಸೊ ಇದ್ರದ್ದು ಪಲ್ಯ ಅಂದರೆ ಉಸಳಿ ಅಂತೀವಿ, ಅಥವಾ ಇದ್ರದ್ದು ಪಲ್ಯ ಮಾಡ್ತೀನಿ ಈಗ. ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಆ್ಯಕ್ಚುಲಿ ರೊಟ್ಟಿ ಜೊತೆ ತಿನ್ನಬೇಕು ಇವತ್ತು, ಆದರೆ ಇವತ್ತು ಸ್ವಲ್ಪ ನಾನು ಬ್ಯುಸಿಯಾಗಿದ್ದೀನಿ, ಅಂದರೆ ಜಾಸ್ತಿ ಇದಿದೆ ನನಗೆ, ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇಟ್ಟಿದ್ದೀನಿ, ಇದಕ್ಕೆಲ್ಲ ಹೆಚ್ಕೊಂಡಿದ್ದೀನಿ ಆನಿಯನ್ಸ್, ಇದು ಟೊಮೆಟೊ ಮತ್ತು ಇದು. ಸೊ ಏನಿಲ್ಲ, ಜಸ್ಟ್ ಮಾಮೂಲಿ ಹೇಗೆ ಒಗ್ಗರಣೆ ಹಾಕೋದು ಹಾಗೆಯೇ, ಏನೂ ಆ ಥರ ಏನೂ ಇದಿಲ್ಲ, ಅಂದರೆ ತುಂಬ ಡಿಫಿಕಲ್ಟ್ ಅಂತ ಏನಿಲ್ಲ. ನಾರ್ಮಲಾಗಿ ನಾವು ಯಾವುದು ಸಬ್ಜಿ, ಯಾವುದು ವೆಜಿಟೇಬಲ್ ಹಾಕ್ತೀವಿ ಅದಷ್ಟು, ಮತ್ತು ಸ್ವಲ್ಪ ಖಾರ ಬೇಕಂದ್ರೆ ಖಾರದ ಪುಡಿ ಹಾಕ್ಕೊಳ್ಬೋದು, ಅಥವಾ ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಖಾರದ ಪುಡಿ ಹಾಕೋಬೇಕು, ಮತ್ತು ಸಾಂಬಾರು ಪೌಡ್ರ್ ಅಥವಾ ಗರಂ ಮಸಾಲ ಇಷ್ಟು ಹಾಕಿ ಬಾಯ್ಲ್ ಮಾಡೋಕ್ಕಿಟ್ರೆ ಮುಗೀತು. ಇದು ನೀವು ಕುಕ್ಕರಲ್ಲೂ ಕೂಡ ಬಾಯ್ಲ್ ಮಾಡ್ಬೋದು. ನಾನು ಕುಕ್ಕರಲ್ಲಿ ಇದನ್ನು ಬಾಯ್ಲ್ ಮಾಡ್ತಾಯಿಲ್ಲ, ಹಾಗೆಯೇ ಡೈರೆಕ್ಟಾಗಿಯೇ ಇದರಲ್ಲೇ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಸೊ ಅದಾದಮೇಲೆ ನಾನೀಗ ನೋಡಿ ಎಣ್ಣೆ ಇಟ್ಟಿದ್ದೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ನಾನು ಇದನ್ನು ನೋಡಿ, ಇದೇನು ಗೊತ್ತಾ, ಮಸಾಲೆ ಡಬ್ಬೆ. ಇವಾಗಷ್ಟೇ ನಾನು ರೀಸೆಂಟಾಗಿ ತೊಗೊಂಡೆ, ನನಗೆ ತುಂಬಾ ಇಷ್ಟ, ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಮಸಾಲೆ ಡಬ್ಬ. ಸೊ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಈಗ ಇದಕ್ಕೆ ನಾನು ಜೀರಿಗೆ ಹಾಕಲೇಬೇಕು. ಜೀರಿಗೆ ಸಾಸಿವೆ ಇಲ್ಲದೆ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ. ಕೆಲವರು ಹಾಕೋದಿಲ್ಲ, ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಕೆಲವರು ಜೀರಿಗೆ ಸಾಸಿವೆ ಇಲ್ಲದೇ ಅಡುಗೆ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ, ಅಂದರೆ ನಾನು ಸ್ಪೆಷಲಿ ಜೀರಿಗೆ ಸಾಸಿವೆ ಅರಿಶಿನ ಇದಿಲ್ಲ, ನಾನು ಒಗ್ಗರಣೆ ಆಗೋದಿಲ್ಲ. ಸೊ ನಾನಿವತ್ತು ಇದೇನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ಸೊ ಏನಿದೆ ಈರುಳ್ಳಿನ ಹಾಕ್ಕೊಳ್ತೀನಿ. ಚಟಪಟ ಅಂತು ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಎಲ್ಲ ಹಾಕಿ ಇಟ್ಟಿದ್ದೀನಿ, ಜಸ್ಟ್ ಟೊಮೆಟೊ ಅದು ಸ್ವಲ್ಪ ಸಾಫ್ಟ್ ಆಗಲಿ. ಈ ಥರ ಟೊಮೆಟೊ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಇದರಲ್ಲಿ ಕಾಳನ್ನು ಹಾಕಿದ್ದೀನಿ. ಕಾಳನ್ನು ಹಾಕಿ ಕೊಬ್ಬರಿ ತುರಿ ಹಾಕಿದ್ದೀನಿ, ಅಂದರೆ ಕೊಬ್ಬರಿ ಮತ್ತು ಜೀರಿಗೆ, ಸ್ವಲ್ಪ ಜಿಂಜರ್ ಗಾರ್ಲಿಕ್. ಸೊ ಅದನ್ನೆಲ್ಲ ಹಾಕಿ ಈಗ, ಅಂದರೆ ಉದುಬ್ಕೊಂಡಿದ್ದೆ, ಸೊ ಅದೆಲ್ಲ ಹಾಕಿ ಈಗ ಇದನ್ನು ಈ ಥರ ನಾನು ಸ್ವಲ್ಪ ಇದನ್ನು ಹಾಕಿನೇ ಜಸ್ಟ್ ಅದು ಏನು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ನಾನೀಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ತೀನಿ. ನೀರು ಹಾಕೋದಿಲ್ಲ, ಈಗೇನೆ ಆ್ಯಡ್ ಮಾಡೋದಿಲ್ಲ, ಆನಂತರ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಮುಚ್ಚಿಬಿಟ್ಟು ಇದನ್ನು ಮಾಡ್ತೀನಿ. ಇಲ್ಲಿ ನಾನು ಒಂದು ಕಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಸೊ ಇದು ನಾನು ಏನು ಇದೇನಿದು ಹುಣಸೆನ ನಾನು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇಷ್ಟು ಡ್ರೈ ಫ್ರೂಟ್ಸನ್ನೇ ಹಾಕ್ತಾಯಿದ್ದೀನಿ. ಪಿಸ್ತಾ ಹಾಕಬೇಕಾಗಿತ್ತು, ಆದರೆ ಆಮೇಲೆ ತಿನ್ನೋದಿಲ್ಲ ಸುಮ್ಮನೆ, ಅದಕ್ಕೆ ಇಷ್ಟು ಹಾಕಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಎಲ್ಲ ಮತ್ತು ಹಾಲು ಸ್ವಲ್ಪ, ಆ್ಯಕ್ಚುಲಿ ಬರೀ ಹಾಲಿಂದ ಮಾಡೋದಾದರೆ ಮಾಡ್ಬೋದು, ಇಲ್ಲ ಅಂತಂದ್ರೂ ಸ್ವಲ್ಪ ನೀರು ಹಾಕಿ ಮಾಡ್ಬೋದು. ಆ್ಯಕ್ಚುಲಿ ಕುದಿಸ್ಕೋಬೇಕು ಆ್ಯಕ್ಚುಲಿ ನೀರು ಹಾಕಿ, ಸ್ವಲ್ಪ ಮೆತ್ತಗಾಗುತ್ತೆ. ಆನಂತರ ಹಾಲು ಪೌಡರನ್ನು ಸೇರಿಸ್ತಾ ಇದ್ದೀನಿ, ಜಾಗ್ರಿ ಪೌಡರ್. ಇದು ಧಾಮ್ಪುರ್ ಗ್ರೀನ್ ಅಂತ. ಸೊ ಪೌಡರ್ ಸೇರಿಸೋದ್ರಿಂದ ಚೆನ್ನಾಗಿ ಒಂದು ಫ್ಲೇವರ್ ಮತ್ತು ಚೆನ್ನಾಗಿರುತ್ತೆ. ಇದನ್ನೇ सो स्वीट. अम्मू काय करायलास बच्चा, काय करायलास? कुठलं भाजी आहे चिनी हे? ಬಿಜಿ ಬಿಜಿ तू हे खातच नाही बच्चा. ಇದು ನೋಡಿ, ಇದು ಅಂಬಾಡಿ ನಾವಂತೂ ಅಂಬಾಡಿ ಅಂತೀವಿ, ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನಂತಾರೆ. ಸೊ ಈ ಪಲ್ಯ ನನಗಂತೂ ಫೇವ್ರೆಟ್. ಎಷ್ಟು ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟ್. 2 ದಿನ ಕಂಟಿನ್ಯೂಸ್ ಆಗಿ ಇಟ್ಟು ತಿಂತೀನಿ ನಾನು, ಅಷ್ಟು ಫೇವ್ರೇಟ್ ನನ್ನ ಪಲ್ಯ. ಸೊ ಫ್ರೆಶ್ ಆಗುತ್ತೆ ಆ್ಯಕ್ಚುಲಿ, ಇದು ನೀರಲ್ಲಿ ಹಾಕಿದರೆ ಫ್ರೆಶ್ ಆಗುತ್ತೆ. ಇನ್ನೂ ಅಂದರೆ ಸ್ವಲ್ಪ ಇದಾಗಿದೆ, ಬಾಡಿದ ಥರ ಆಗಿದೆ, ಆದರೂ ಇದು ಏನೂ ಇದಿಲ್ಲ, ಪ್ರಾಬ್ಲಮ್ ಇಲ್ಲ ಇದಕ್ಕೆ. ಆ್ಯಕ್ಚುಲಿ ಬಾಡಿದ್ರೂ ಇದು ಪಲ್ಯ ಏನಂದರೆ ನೀರಲ್ಲಿ ಹಾಕಿದ ತಕ್ಷಣ ಇದು ಅರಳುತ್ತೆ. ಸೊ ಯಾವುದೇ ರೀತಿ ಇಶ್ಯೂ ಇಲ್ಲ ಇದರದ್ದು. ಈ ಥರ ಮೆಂತೆ ಅಂದರೆ ಇದು ಎಲ್ಲೋ ಆಗೋದಿಲ್ಲ, ಕೆಡೋದಿಲ್ಲ. ಸೊ ಇದು ತುಂಬಾ ಸೊ ನೋಡಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾನೆ ಇವನು. ಹೆಲ್ಪ್ ಮಾಡೋದಲ್ಲ, ಕೆಡಿಸ್ತಾನೆ ಆ್ಯಕ್ಚುಲಿ, ಆದರೂ ಪರವಾಗಿಲ್ಲ, ಏನು ಮಾಡೋದು. ನೋಡಿ ಎಷ್ಟು ಒಳ್ಳೆಯವರು ಹೆಲ್ಪ್ ಮಾಡಿ ಕೊಡ್ತಿದ್ದಾರೆ ನನಗೆ. ಇವತ್ತು ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಅದಕ್ಕೆ ಇದನ್ನು ಹೆಲ್ಪ್ ಮಾಡಿ ಕೊಡ್ತಿದ್ದಾರೆ. ಸೊ ಸ್ವೀಟ್ कसे केलं सर दाखव आणि दाखव. ಇದು ನೋಡಿ ನನ್ನ ಮಗ ಹೇಗೆ ಆಟ ಆಡ್ತಿದ್ದಾನೆ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ, ಅಂದರೆ ಅಮಾವಾಸ್ಯೆ ದಿನ. ಸೊ ನಾಳೆ ಯುಗಾದಿ ಹಬ್ಬದ ವ್ಲಾಗ್ ಹಾಕ್ತೀನಿ, ತಪ್ಪದೆ ನೋಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.